ಇಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಬೇಕೇ ಯಾತಕ್ಕಾಗಿ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ನಮ್ಮ ರಾಜ್ಯದ ಪಿ ಕೃಷ್ಣೇಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂತ ಪಿ ಕೃಷ್ಣೇಗೌಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಸಾರ್ವಭೌಮ ಆಗಬೇಕಂತೇಳಿ ಈಗಾಗಲೇ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಕನ್ನಡ ನುಡಿ ಬೆಳೆಸಲು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ಬೆಳವಣಿಗೆ ತೊಡಕಾಗಿರುವ ಹಿಂದಿ ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕಂತ ಇವತ್ತು ಮನವಿ ಕೊಡ್ಲಿಕ್ಕೆ ಬಂದವರು ಡಿ ಸಿ ಆಫೀಸ್ಗೆ. ನಾವು ಕನ್ನಡ ಉಳಿವಿಗಾಗಿ ಸಾವಿರಾರು ವರ್ಷದಿಂದ ಹೋರಾಟವನ್ನು ಮಾಡ್ಕೋತ ಬಂದಿದ್ದೀವಿ. ಈ ಶಿಕ್ಷಣ ವೃತ್ತಿಯಲ್ಲಿ ಇದ್ದಿರ್ತಕ್ಕಂಥ ಕರ್ನಾಟಕ ಶಾಲಾ ಶಿಕ್ಷಕರು ಕಡ್ಡಾಯವಾಗಿ ಹಿಂದಿ ಕಲಿಕೆ ಮತ್ತು ಹಿಂದಿ 100ಕ್ಕೆ 100 ಅಂಕಗಳ ಬರುವ ಬಿಹಾರದ ರಾಜ್ಯದಲ್ಲಿ PWD ಪಾಸ್ ವಿದೌಟ್ ಇಂಗ್ಲಿಷ್ ಎಂಬ ಕಾನೂನಿನಲ್ಲಿ ಕರ್ನಾಟಕವು ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವ ಮತ್ತೊಂದು ರಾಜ್ಯ ಆಗಿರುವುದರಿಂದ PWD ಈ ರೀತಿಯಲ್ಲಿ ಇಲ್ಲಿ PWD H ಕಾನೂನನ್ನು ಜಾರಿ ಮಾಡಿ 2026 ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿರುವ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯನ್ನು ರದ್ದುಪಡಿಸಬೇಕೆಂದು ಇಲ್ಲಿ ವಾದ ಮಾಡ್ತಾ ಇದ್ದೇವೆ. ಕನ್ನಡದ ಬೆಳವಣಿಗೆಯಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಿ ಕೃಷ್ಣೇಗೌಡರು ಇವತ್ತಿನ ದಿವಸ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಕೊಡಲಿಕ್ಕೆ ನಮಗೆ ಆದೇಶ ಹೊರಡಿಸಿದ್ದಾರೆ. ಅದಕ್ಕಾಗಿ ರಾಜ್ಯಾಧ್ಯಕ್ಷರ ಹಿಂದೆ ಪರೀಕ್ಷಾ ಕೊಠಡಿಗಳಲ್ಲಿ ನುಗ್ಗಿ ಪರೀಕ್ಷೆ ನಡೆಸುವುದನ್ನು ತಡೆಗಟ್ಟುವ ವಿಚಾರ ಮಾಡಿ ಈ ತಿಂಗಳು ನಡೀತಕ್ಕಂಥ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಯನ್ನು ರದ್ದು ಮಾಡಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ಮೂಲ ಉದ್ದೇಶವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷನಾಗಿ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡಲು ಬಂದಿದ್ದೇವೆ. ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗೆ ಕಳಿಸುವ ಮನವಿಯನ್ನು ಕೊಡಲು ಬಂದಿದ್ದೇವೆ. ಹಿಂದಿ ಭಾಷೆಯನ್ನು ಹೇರಿಕೆಯನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ತೆಗೆದುಹಾಕಬೇಕು. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲಿ ಕನ್ನಡದ ಬಳಕೆಯನ್ನು ಕಡ್ಡಾಯಗೊಳಿಸುವುದು. ಎಲ್ಲ ವ್ಯಾಪಾರಿಕ ಅಂಗಡಿಗಳು ಮತ್ತು ಸಂಸ್ಥೆಗಳ ಫಲಕದ ಕನ್ನಡಕ್ಕೆ ಪ್ರಮುಖ ಸ್ಥಾನ ನೀಡುವಂತೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. ನಿಯಮಗಳನ್ನು ಪಾಲಿಸದ ಅಂಗಡಿಗಳನ್ನು ಮತ್ತು ಸಂಸ್ಥೆಗಳ ಮೇಲೆ ದಂಡ ಹಾಕುವ ಇತರೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಈ ನಿಯಮಗಳು ಅನುಷ್ಠಾನವಾಗಿ ನಿಯಮಿತವಾಗಿ ಪರಿಶೀಲಿಸಲು ವಿಶೇಷ ಕಾರ್ಯಪಡೆಯನ್ನು ಅಥವಾ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ರೂಪಿಸುವುದು. ಕನ್ನಡ ನಮ್ಮ ನಾಡಿನ ಗುರುತು, ಸಂಸ್ಕೃತಿ ಮತ್ತು ಹೆಮ್ಮೆಯಾದ ಗೌರವವನ್ನು ಕಾಪಾಡಲು ಸಾರ್ವಜನಿಕ ಜೀವನವನ್ನು ಅದರ ಬಳಕೆಯನ್ನು ಬಲಪಡಿಸಲು ಸರ್ಕಾರವು ಇನ್ನಷ್ಟು ದೃಢವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಶಿಸುತ್ತೇನೆ. ನಾನು ಲಿಂಗರಾಜ್ ಬಿದರ್ಕೊಂದಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ. ಒಂದು ವೇಳೆ ಸರ್ ನನ್ನ ಕ್ವಶನ್ ನಿಮಗ, ನೀವು ಹಿಂದಿ ಭಾಷೆ ಬೇಡ ಅಂತಂತೀರಿ. ಈಗ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಐತಲ್ಲ ಸರ್, ಹಿಂದಿ ಭಾಷೆ ಯಾಕೆ ಬೇಡ ಅಂತೀರಿ? ಹಿಂದಿ ಏನ್ ಸಮಸ್ಯೆ ಆಗತ್ತದ? ಸಮಸ್ಯೆ ನಮ್ಮ ಕನ್ನಡದಲ್ಲಿ ಹಿಂದಿ ಭಾಷೆಯನ್ನ ಬ್ಯಾಡತ್ ನಾವು ಹೇಳಕತ್ತಿಲ್ರಿ. ಎಲ್ಲಾ ಕಡೆ ಬೋರ್ಡ್ಗಳಲ್ಲಿ, ಕನ್ನಡದ ಎಲ್ಲಾ ಬೋರ್ಡ್ಗಳಲ್ಲಿ ಬರೀ ಹಿಂದಿನೇ ಹಾಕಾಕತ್ತಾರ. ಕನ್ನಡ ಹಾಕ್ಬೇಕಲ್ಲ, 60% ಕನ್ನಡ ಹಾಕ್ಬೇಕು. ಸರ್ ನೀವು ಅವ್ರಿಗೆ ಹೇಳ್ಬೋದಲ್ಲ, ಯಾಕಂದ್ರೆ ಶಿಕ್ಷಣ ರೀತಿಯಿಂದ ಹಿಂದಿ ತೆಗಿ ಅಂತ ಹೇಳ್ತೀರಿ. ಯಾಕಂದ್ರೆ ಹಿಂದಿ ಒಂದ್ ಸಬ್ಜೆಕ್ಟ್ ನಾವು ಕಲ್ತೇವೆ, ನೀವು ಕಲ್ತೀರಿ. ಈಗ ಅದನ್ನೇ ತೆಗಿ ಅಂತ ಹೇಳ್ತೀರಿ ನೀವು. ಹೇರಿಕೆ ಮಾಡಾಕತ್ತಾರ, ಅದ್ರ ಸಹ ತೆಗಿಯನ್ನಾತಿದ್ದೇವೆ ನಾವು. ಹಿಂದಿ ಮೊದಲು ಹಿಡಿದೇ ಐತಿ. ಯಾಕಂದ್ರೆ ಈಗ ನಮ್ 40 ವರ್ಷ ಶಿಕ್ಷಣ ಮುಗಿದ 40 ವರ್ಷದಿಂದ ಹಿಂದಿ ಇತ್ತು, ಈಗ ಕೂಡ ಐತೆ. ಹಿಂದಿ ಒಂದ್ ಸಬ್ಜೆಕ್ಟ್ ಇರ್ತದೆ. ನೀವು ಅದ್ರ ಶಾಲಾ ಶಿಕ್ಷಣ ನೀತಿಯಿಂದನೇ ಹಿಂದಿ ತೆಗಿ ಅಂತ ಹೇಳ್ತೀರಿ. ಹೆಂಗ್ ಸರ್ ಇದು? ಅದನ್ನ ಆಪ್ಷನಲ್ ಇಡಬೇಕು, ಅದನ್ನ ಹೇರಿಕೆ ಮಾಡ ಬರುತ್ತೆ. ನೀವೇನಾದ್ರು ಎಕ್ಸಾಮ್ ನಡೆಸಬಾರ್ದು ಹಿಂದಿ ಅಂತ ನೀವು ಒತ್ತಾಯ ಮಾಡತ್ರಿ. ಡಿಗ್ರಿ ಲೆವೆಲ್ದಾಗ ಏನಾಗ್ತದೆ ಆಪ್ಷನಲ್ ಸಬ್ಜೆಕ್ಟ್ ಇರ್ತಾವ, ಇಂಗ್ಲಿಷ್, ಹಿಂದಿ, ಹಿಂದಿ. ಭಾರತ ದೇಶದ ಮಾತೃಭಾಷೆ ಹಿಂದಿ ಐತಿ, ಇದು ನಾವು ಒಪ್ಕೊಂಡೆವು. ನಾವು ಇದು ಪೃಥ್ವಿಯಿಂದ ಬಂದ ಕೂಡಲೇ ಯಾವಾಗ ಸಂವಿಧಾನದಲ್ಲಿ ಭಾರತ ದೇಶದ ಮೂಲ ಭಾಷೆ ಯಾವ್ದಪ್ಪ ಹಿಂದಿ ಅಂತ ನಾವು ಒಪ್ಕೊಂಡೆವು. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಸಾರ್ವಭೌಮವಾಗಿ ಇರ್ಬೇಕಂತ ನಮ್ಮ ಆಶಯ ಅದ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಲಿತಕ್ಕಂತ ಆಂಧ್ರ ಹೊರ ರಾಜ್ಯದ ಬಂದಿರತಕ್ಕಂತ ಎಲ್ಲ
ಸ್ಟೂಡೆಂಟ್ದವ್ರು ಆಗಿರ್ಬೋದು, ಯಾರೇ ಶಾಲಿ ಕಲಿಗೆ ಬಂದವರು ಎಲ್ಲರೂ ಕೂಡ ಕನ್ನಡವನ್ನು ಮುಖ್ಯವಾಗಿರ್ತಕ್ಕಂಥ ಸ್ಥಾನದಲ್ಲಿ ಸೌರಭಾಮವಾಗಿ ಕಾಣಬೇಕು. ಯಾಕಂತಂದ್ರೆ ಇಲ್ಲಿ ನೆರ ರಾಜ್ಯದಲ್ಲಿ ಹೋಗ್ರಿ, ಮಹಾರಾಷ್ಟ್ರದಲ್ಲಿ ಮರಾಠಿ ಅನ್ನೋದು ಸೌರಭಾಮವಾಗಿ ಇಟ್ಕೊಂಡಾರ, ತಮಿಳ್ನಾಡಿಗೆ ಹೋಗ್ರಿ ತಮಿಳ್ ಭಾಷೆಯನ್ನು ಅವ್ರು ಸೌರಭಾಮವಾಗಿ ಇಟ್ಟಾರೆ. ಆ ತರನಾಗಿ ನಾವೇನು ಹೇಳ್ತೀವಿ, ಇದ್ರೊಳಗೆ ಹಿಂದಿ ಹೇರಿಕೆಯನ್ನು ಮಾಡಬೇಡ್ರಿ, ಕನ್ನಡವನ್ನೇ ಸೌರಭಾಮವನ್ನು ಭಾಷೆಯನ್ನಾಗಿ ತಾವು ಪರಿಗಣಿಸಬೇಕಾಗಿತ್ತು ತಮ್ಮಲ್ಲಿ ವಿನಂತಿಸ್ಬೋದು. ಯಾಕಂತಂದ್ರೆ ಕರ್ನಾಟಕದ ಬ್ಯಾಂಕ್ಗಳು ಎಲ್ಲಾ ಕಡೆ ಹೋಗಿ ಅಡ್ಡಾಡ ಬಂದ್ರಿ ನೀವು. ಎಲ್ಲ ಕಡೆ ನಾವು ಅದೇ ಹೇಳಕತ್ತೇವ್ರಿ. ಏನ್ ಹೇಳಕತ್ತೇವೆ, ಕರ್ನಾಟಕದಲ್ಲಿ ಹೊರ ರಾಜ್ಯದ ಬಿಹಾರದಿಂದ ಯುಪಿದಿಂದ ಬಂದಿರತಕ್ಕಂಥ ಎಲ್ಲಾ ಆಫೀಸರ್ ಹಿಂದಿ ಮಾತಾಡ್ಲಿಕತ್ತಾರ. ಯಾಕೆ ಹಿಂದಿ ಮಾತಾಡ್ಲಿಕತ್ತಾರ ಅವರಿಗೆ ಕನ್ನಡ ಬಗ್ಗೆ ಪರಿಕಲ್ಪನೆ ಇಲ್ಲ. ಕನ್ನಡ ಬಗ್ಗೆ ಅದಕ್ಕಾಗಿ ನಾವೇನೋದು ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ಎಷ್ಟು ಶಾಲೆಗಳು ಅದಾವ ಎಲ್ಲಾ ಶಾಲೆಗಳಲ್ಲಿ ಕೂಡ ಕನ್ನಡವನ್ನೇ ಭಾಷೆಯನ್ನೇ ಇದು ಇರಬೇಕು. ಹಿಂದಿಯನ್ನು ಸೈಡ್ ಆಗಿರ್ಲಿ, ಅವ್ರಿಗೆ 3-4 ಮಾಡ್ಕೊಳ್ಳಿ. ಆದ್ರೆ ಮೊದಲನೇದಾಗಿ ಕನ್ನಡ ಭಾಷೆನೇ ಉತ್ತಮವಾಗಿರ್ತಕ್ಕ ಭಾಷೆ ಅಂತ ಪರಿಗಣನೆ ಮಾಡಬೇಕಾಗಿ ತಮ್ಮಲ್ಲಿ ಮುಖ್ಯಮಂತ್ರಿಗೆ ಮತ್ತು ಈ ದೇಶಿ ಅವರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಮಾಡಿ. ಈ ಮಾತಿನ ಬೆಲೆ ಕೊಟ್ಟೆ ಸರ. ಈಗ ಹೆಂಗೈತಿ, ಈಗ ದೊಡ್ಡ ಬೇಕರಿಗಳು ಬಿಜಾಪುರದಾಗ ಆಗ್ತದ, ಕೃಷ್ಣ ಬೇಕರಿ, ಅವು ಅಯ್ಯಂಗಾರ್ ಬೇಕರಿ ಅಂತದವ. ಅಲ್ಲಿ ಎಷ್ಟೋ ಮಂದಿ UP ಬಿಹಾರದಿಂದ ಬಂದು ಕೆಲಸ ಮಾಡಕತ್ತಾರ. ನನಗೆ ಮೊನ್ನೆ ನಡೆದಂತ ಘಟನೆ. ನಾ ಕನ್ನಡ ಮಾಡ್ತೀನಿ, ಹಿಂದಿ ನಾ ಯಾಕೋ ಕರ್ನಾಟಕ ರಾಜ್ಯದಾಗ ಬಂದಿ, ನೀವ್ ಕನ್ನಡ ಬರಂಗ ನಾ ಹಿಂದಿ ಮಾತಾಡೋಂತನವ. ಮತ್ತೆ ಇಂಥ ಬೇಕರಿಗಳಿಗೆ ಯಾಕೆ ತಿರ್ಗಾಗ್ತಿಲ್ಲ ನೀವು ನಿಮ್ ಸಂಘಟನೆದವ್ರು? ನಮ್ಮ ಗಮನಕ್ಕೆ ಬಂದಿಲ್ಲ ಅವು, ನಮ್ಮ ಗಮನಕ್ಕೆ ಬಂದವ ಅಂತ ಅಲ್ಲಿ ಹೋಗಿ ನಾವು ಇದು ಮಾಡ್ತೀವಿ. ಆಯ್ತಾ, ಆ ಮಾಲಕ್ ಸುರಿಕೆ ನಾನು ಹೊಡ್ಯಾಕ ಬಂದ, ನಾ ಕನ್ನಡ ಮಾತಾಡಂತ ನನ್ನ ಭಾಷೆ ಬರ್ತದ ಒಂದು, ನಾ ಕನ್ನಡ ಮಾತಾಡಪ್ಪ ಅಂತ ಅವನಿಗೆ ಆಗುತ್ತೆ. ಪತ್ರಕರ್ತರು ಬಹಳ ಒಳ್ಳೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಬಹಳ ಒಳ್ಳೆಯದೊಂದು ಸಬ್ಜೆಕ್ಟ್ ಕೇಳಿರಿ. ಯಾಕಂತ ಕೇಳ್ರಿ, ನಾವು ಸುಮಾರು ವರ್ಷಗಳಿಂದ ಅದ್ರ ಬಗ್ಗೆ ಇದು ಮಾಡ್ಲಿಕ್ಕೆ. ಯಾಕಂತಂದ್ರೆ ಹೆಂಗ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ 60% ಬಳಸ್ಬೇಕಂತೈತಿ, ಅದೇ ತರನಾಗಿ 10 ಮಂದಿ ದುಡಿಯುವಂತರಲ್ಲಿ 6 ಮಂದಿ ಕಡ್ಡಾಯವಾಗಿ ಕನ್ನಡದವ್ರನ್ನೇ ತಗೋಬೇಕಂತೇಳಿ ಇದು ರೂಲ್ಸ್ ಐತಿ. ಆದ್ರೆ ಎಲ್ಲರೂ ಕೆಲವೊಂದು ಕಾರಣಾಂತರದಿಂದ ಮಾಡ್ಲಿಕತ್ತಿಲ್ಲ. ಈಗ ಮುಂಬರುವ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ನಮಗೆ ಕೊನೆ ಅವಕಾಶ ಇದೆ, ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಏನದ ಈ ನಡೀತಕ್ಕಂಥ ಈ ಮಾರ್ಚ್ ತಿಂಗಳದಲ್ಲಿ ಅದೊಂದು ಕಡ್ಡಾಯವಾಗಿ ಒಂದು ಆದಿನದೊಳಗೆ ಇದೇ ವರ್ಷದ ಹಿಂದಿ ಸಬ್ಜೆಕ್ಟ್ ಪೇಪರ್ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಇದೇ ವರ್ಷದ ಇದ್ರೊಳಗೆ ಮಾಡಬೇಕಾಗಿದೆ. ಇದು ಮುಂಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಅಂಗಡಿಗಳಿಗೆ ಮತ್ತು ಪ್ರತಿಯೊಂದು ಫ್ಯಾಕ್ಟರಿಗಳಿಗೆ ಮತ್ತು ಎಲ್ಲಾ ಈ ಕಡಿ ಮಿಷನ್ ಸ್ಟೋನ್ ಹೋಗಿ ಮುಚ್ಚಿ ಹಾಕಿಟ್ರು ಅವರು.